ಗುರುರಾಜ. ಅಮ್ಮ, ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ಮನೇಲಿರೋ ಹಿರಿಯರಿಗೆ ತಿಳಿಸ್ಬಿಟ್ಟು ಮಾಡಬೇಕು. ದಾರಿಲಿ ಎಲ್ರು ನನ್ನನ್ನು ಕೇಳೋರೆ, ಇದು ನಿಜನಾ ಅಂತ. ಏನು ಉತ್ತರ ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಈ ಅವಮಾನನ ನನ್ನಿಂದ ಸಹಿಸಕ್ ಆಗ್ತಿಲ್ಲ. ಬಿಡು ಗುರುರಾಜ, ಇಷ್ಟು ಸಣ್ಣ ವಿಷಯನ ಯಾಕಿಷ್ಟು ದೊಡ್ಡದು ಮಾಡ್ತಿದ್ದೀಯಾ? ಅವನು ಏನು ಮಾಡಬಾರ್ದು ಮಾಡಿದ್ದಾನೆ ಅಂತ ನೀನು ಇಷ್ಟೊಂದು ಕೂಗಾಡ್ತಿದ್ದೀಯೋ? ಮನೆ ಒಳಗಡೆ ಇರೋ ನಿಮ್ಗಿದು ಅರ್ಥ ಆಗಲ್ಲ. ಹೊರಗಡೆ ಓಡಾಡೋ ನನಗೆ ಗೊತ್ತಾಗೋದು. ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳು. ಇಲ್ಲ, ಕೇಳಲ್ಲ. ನೀನು ಮಾಡೋ ಕೆಲಸನ ಮುಂಚೆನೆ ನನಗೆ ಹೇಳಿದ್ದಿದ್ರೆ ಈಗ ಕೇಳ್ತಿದ್ದೆ. ಏನು, ನನ್ನ ತಮ್ಮ ತುಂಬ ತಿಳ್ಕೊಬಿಟ್ಟಿದ್ದೇನೆ ಅಂತ ಅನ್ಕೋಬಿಟ್ಟಿದ್ದೆ. ಆದರೆ ಈ ರೀತಿ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಾನೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಪಾಪ ಸರಸ್ವತಿ ಎಷ್ಟೊಂದು ಕನಸು ಕಟ್ಕೊಂಡು ಈ ಮನೆ ಸೊಸೆಯಾಗಿ ಬಂದ್ಲು. ಗುರುರಾಜ ಅವಳ ಮುಂದೆ ಈ ರೀತಿ ಮಾತಾಡಿದ್ರೆ ಅವಳು ಏನು ತಿಳ್ಕೊತಾಳೆ? ಹೌದು ಗೋಪಿ, ತುಂಬಾ ಶ್ರೀಮಂತಿಗೆ ನೋಡಿದವಳು ಅವಳು. ಧಾನ್ಯದ ವಿಚಾರಕ್ಕೆ ಅಣ್ಣ ತಮ್ಮ ಇಷ್ಟು ಜಗಳ ಆಡ್ತಾರೆ ಅಂತ ಅಂದರೆ ಏನು ಅನ್ಕೊಂಡಿರ್ತಾಳೋ ಏನೋ. ವೆಂಕಟನಾಥ, ಗುರುರಾಜ ಯಾವತ್ತೂ ಈ ರೀತಿ ಮಾತಾಡ್ದವನಲ್ಲ. ಅವನ ತಲೆನ ಯಾರೋ ಕೆಡಿಸಿದ್ದಾರೆ, ಆಮೇಲೆ ಅವನೇ ಸರಿ ಹೋಗ್ತಾನೆ. ನೋಡು, ನೀನು ಹೇಗಾದರೂ ಮಾಡಿ ಸರಸ್ವತಿಗೆ ಸಮಾಧಾನ ಮಾಡು. ಈ ವಿಷಯ ಏನಾದರೂ ಬೀಗರಿಗೆ ತಲುಪಿದ್ರೆ ನಮ್ಮನೆ ಮರ್ಯಾದೆ ಉಳಿಯಲ್ಲ. ಅಮ್ಮ, ನನ್ನ ಮೇಲೆ ಕೂಗಾಡಿದ್ದು ಅಣ್ಣ ತಾನೇ, ಬೇರೆ ಯಾರೂ ಅಲ್ವಲ್ಲ. ಇದು ಅವಳಿಗೂ ಅರ್ಥ ಆಗುತ್ತೆ. ನಾನು ಸಮಾಧಾನ ಮಾಡ್ತೀನಿ ಬಿಡು. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಸ್ವಲ್ಪ ತಡೀರಿ ಬಾವಾ. ಇವರು ನಿಮ್ಮನ್ನ ಎಷ್ಟು ಗೌರವಿಸ್ತಾರೆ ಅಂತ ನಿಮಗೂ ಕೂಡ ಗೊತ್ತು. ಇವರು ನಿಮಗೆ ಅವಮಾನ ಮಾಡಬೇಕು ಅಂತ ಈ ರೀತಿ ಮಾಡಿಲ್ಲ. ಇವ್ರ ಸ್ವಭಾವನೇ ಹಾಗೆ, ನಿಮಗೂ ಗೊತ್ತು. ಇವ್ರು ಮಾಡಿದ ತಪ್ಪು ಅಂತ ಹೇಳಿದ ತಕ್ಷಣ ಇವ್ರ ಸ್ವಭಾವ ಬದಲಾಗಲ್ಲ. ಈ ಗುಣ ದೇವರು ಇವ್ರಿಗೆ ಕೊಟ್ಟಿರೋ ವರ ಅಂತ ನಾನು ಭಾವಿಸ್ತೀನಿ. ನೋಡಿ, ಈ ಒಡವೆ ನಂದು. ಇದನ್ನು ಇಟ್ಕೊಂಡು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಅವ್ರಿಗೆ ಮಾತ್ರ ಏನು ಹೇಳಬೇಡಿ. ಕೊಡಮ್ಮ ಇಲ್ಲಿ. ನಾನು ಹೊರಗಡೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನೀವೆಲ್ಲರೂ ಊಟ ಮಾಡಿರಿ.